ಅಮ್ಮಗೆ ಒಂದೇ ಒಂದು ಕೊಟ್ಟವ್ರ ಚೆನ್ನಾಗಿದೆಯಾ ಅಮ್ಮ ಖಾರ ಇದೆ ಯು ಟೈರ್ಡ್ ಟು ವಾಕ್ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವು ಲಾಸ್ಟ್ ವೀಕು ಕೆ ಆರ್ ಮಾರ್ಕೆಟ್ಗೆ ಹೋಗೋಣ ಅಂತ ಹೊರಟಿದ್ವಿ. ಅದು ಮಧ್ಯಾಹ್ನ ಮೇಲೆ ಆರುಷಿ ಸ್ಕೂಲೆಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ 3 ಗಂಟೆ ಮೇಲೆ ಹೊರಟ್ವಿ. ಶಂಕರ್ ಏನೋ ತೊಗೋಬೇಕಿತ್ತಂತೆ ಮಾರ್ಕೆಟಲ್ಲಿ, ಅದಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ವಿ. ಆನ್ ದ ವೇ ಶಂಕರ್ ಹಾಗೆ ನಮ್ಮದು ವಾಟರ್ ಪ್ಯೂರಿಫೈರ್ ಇದೆಲ್ಲ ಅದಕ್ಕೆ ಫಿಲ್ಟರ್ ಬೇಕಿತ್ತು, ಅದನ್ನ ತೊಗೊಂಡ್ರು. ಮತ್ತಿನ್ನೇನೋ ತೊಗೊಂಡಿದ್ರು. ನಾನು ಆರುಷಿ ಅಲ್ಲೇ ಗಾಡಿ ಹತ್ರನೇ ಇದ್ವಿ. ಶಂಕರ್ ಇನ್ನೇನೋ ತೊಗೊಂಬರ್ತೀನಿ ಅಂತ ಹೋಗಿದ್ರು. ಯಾಕಂದರೆ ಅದು ಎತ್ಕೊಂಡು ಓಡಾಡೋದಕ್ಕೆ ಆಗೋದಿಲ್ಲ, ಯಾರು ಒಬ್ರು ಅಲ್ಲಿ ಇರಲೇಬೇಕಲ್ವ, ಬೇರೆಯವ್ರು ತೊಗೊಂಡು ಹೋಗ್ಬಿಡ್ತಾರೆ. ಇನ್ನು ಕೆ ಆರ್ ಮಾರ್ಕೆಟಲ್ಲಿ ಜಾಸ್ತಿ ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಯಾಕಂದರೆ ಅಲ್ಲಿ ಜನ ರಶ್ ಇರುತ್ತೆ, ಓಡಾಡೋಕ್ಕೂ ಕಷ್ಟ ಆಗುತ್ತೆ. ಹಾಗೆ ಮಾರ್ಕೆಟಲ್ಲೇ ನಾನು ನನ್ನ ಹೊಸ ಫೋನ್ಗೆ ಬ್ಯಾಕ್ ಕೇಸು ಮತ್ತು ನಮ್ಮ ಫೋನ್ಗಳಿಗೆಲ್ಲ ಸ್ಕ್ರೀನ್ ಗಾರ್ಡ್ ಕೂಡ ಹಾಕ್ಸ್ಕೊಂಡ್ವಿ. ಅಲ್ಲಿ ಸ್ವಲ್ಪ ಕಮ್ಮಿಗೆ ಸಿಕ್ತು. ನಮ್ಮದು 3 ಫೋನ್ಗೂ ಅದೇ ರೀತಿ ಹಾಕಿಸ್ಕೊಂಡ್ಬಿಟ್ವಿ. ಬರ್ತಾ ಹಾಗೆ ನಮ್ಮ ಆರುಷಿಗೆ ಒಂದು ಚೇರು ಮತ್ತು ಅವಳು ಹೋಗಿ ಒಂದು ಟಾಯ್ ಎಲ್ಲ ತೆಗೆಸ್ಕೊಂಡು ಬಂದಿದ್ದಾಳೆ. ಅದು ನನಗೆ ಗೊತ್ತಿಲ್ಲ, ಅವ್ರ ಅಪ್ಪನ ಕರ್ಕೊಂಡು ಹೋಗ್ಬಿಟ್ಟು ಟಾಯ್ ತೆಗೆಸ್ಕೊಂಡು ಬಂದಿದ್ದಾಳೆ. ಮಾರ್ಕೆಟಿಂದ ಬರೋಷ್ಟರಲ್ಲಿ ರಾತ್ರಿ 10 ಗಂಟೆ ಆಗೋಗಿತ್ತು. ಇನ್ನು ಮನೆಗೆ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತೇಳಿ ನನಗೂ ದೊನ್ನೆ ಬಿರಿಯಾನಿ ತಿನ್ನಬೇಕಂತ ಅನ್ನಿಸ್ತು. ಅದಕ್ಕೆ ಅಂತ ಶಂಕರ್ ಇಲ್ಲಿ ಜೆ ಪಿ ನಗರ ಹತ್ರ ಯಾವುದೋ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ನೋಡಿ ಇದೇ ಟಾಯ್ಸು ಆರುಷಿ ತೆಗೆಸ್ಕೊಂಡ್ಬಂದಿದ್ದಾಳೆ ಅವ್ರ ಅಪ್ಪ ಹತ್ರ. ಆರುಷಿ ಬಿರಿಯಾನಿ ಏನು ತಿನ್ನೋದಿಲ್ವಲ್ಲ, ಆ ಹೋಟ್ಲಲ್ಲಿ ಇಡ್ಲಿ ದೋಸೆ ಏನು ಸಿಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಪಕ್ಕದ ಹೋಟೆಲಿಂದ ಆರುಷಿಗೆ ಅಂತ ಒಂದು ಇಡ್ಲಿ ತೊಗೊಂಡು ಬಂದಿದ್ದಾರೆ. ಹ್ಯಾಂಡ್ ವಾಶ್ ಆರುಷಿ, ಹ್ಯಾಂಡ್ ವಾಶ್ ಇವಳು ತಿಂತಾಳೆ, ಹಾಕಿದ್ದೊಳಗಡೆ ಹೋಗಿ ಹ್ಯಾಂಡ್ ವಾಶ್ ಮಾಡೋಕೆ ಹೋಗು. ಓಯ್ ಇರೋ 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 ಏನೋ ಬಿಸಿ ಇಲ್ವಾ? ಎಷ್ಟದು? ಒಂದೇ ಒಂದು ಕೊಟ್ಟವ್ರ, ಬಿಸಿ ಇಲ್ವಾ ಋಷಿ? ಚೆನ್ನಾಗಿದೆಯಾ? ಸಾಕು, ತಿನ್ನಿ ನೀವು, ಸಾಕು ಸಾಕು. ತಿನ್ಬಿಟ್ಟು ಹೇಳಿ ಇದೆಲ್ಲಿಗೆ ಅದು ಅಷ್ಟೇ ತಿಂತೀಯಮ್ಮ? ತಿಂತೀಯಾ? ಖಾರ ಇದೆ. ಮನೆಗೆ ಬಂದ ತಕ್ಷಣ ಅವಳು ತೊಗೊಂಡಿರೋ ಟಾಯ್ನ ತೆಗೆದು ಓಪನ್ ಮಾಡಿ ನೋಡಬೇಕು ಅದು ಹೇಗಿದೆ ಅಂತ. ಅಲ್ಲಿವರೆಗೂ ಅವಳಿಗೆ ಸಮಾಧಾನ ಆಗಲ್ಲ. ಚಕ್ಕಬಕ್ಕ ಅಕ್ಕ, ಅದು ಮೂವ್ ಆಗಲ್ವಾ? ಮೂವ್ ಆಗಲ್ವಾ ಪುಟ್ಟ? ಅಷ್ಟೇ ಮೂವ್ ಆಗ್ಲಿ ಕೊಡೋ. ಆಫ್ ಆನ್ ಮಾಡೋ. ಹೆಂಗೆ ಅದು ಮೂವ್ ಆಗೋದು ಗೊತ್ತಿಲ್ಲ. ನಮ್ಮ ಆರುಷಿ ಇದು ಕ್ರ್ಯಾಬ್ ಮೂವ್ ಆಗುತ್ತೆ ಅಂತ ಹೇಳಿ ಟಾಯ್ ಎತ್ಕೊಂಡಿದ್ದಾಳೆ. ನಮ್ಮ ಶಂಕರ್ ಅಲ್ಲಿ ನೀನು ಕ್ಲೋಸಿಂಗ್ ಟೈಮ್ ಅಲ್ವಾ, ಅವ್ರೇನು ಓಪನ್ ಮಾಡಿ ನೋಡೋಕೆ ಹೋಗಿಲ್ಲ. ಓಕೆ, ಇವಳು ಹೇಳ್ತಿದ್ದಾಳೆ ಅದು ಮೂವ್ ಆಗುತ್ತೆ ಅಂತ ಹೇಳಿ ಅವರು ತೊಗೊಂಡು ಬಂದಿದ್ದಾರೆ. ಆದರೆ ಅದು ಮೂವ್ ಆಗಲ್ಲ, ಬರೀ ಇದೇ ಥರ ಅಷ್ಟೇ, ಬರೀ ಮ್ಯೂಸಿಕ್ ಬರುತ್ತೆ. ಮ್ಯಾನ್ಯಲ್ ಆ ಬಾಕ್ಸ್ ಎತ್ಕೊಳ್ಳಿ, ಆರುಷಿ ಬಾಕ್ಸ್ ಎತ್ಕೊಂಡ್ಮೇಲೆ ಬಾಕ್ಸ್ ಮೇಲೆ ಇದೆಯಾ ನೋಡಿ ಡೈರೆಕ್ಷನ್. ಇವತ್ತು ಗುರುವಾರ, ಇವತ್ತು 12 ಗಂಟೆಯಿಂದ ಬ್ಲಾಗ್ ಶುರು ಮಾಡಿದ್ದೀನಿ. ಆರುಷಿನೂ ಸ್ಕೂಲಿಂದ ಕರ್ಕೊಂಡ್ಬಂದಿದ್ದಾಯಿತು. ಇವತ್ತು ನಾನು ಮೆಹಂದಿ ಹಾಕೋಬೇಕು ತಲೆಗೆ, ಯಾಕಂದರೆ ತುಂಬ 3 ತಿಂಗಳಾಗೋಯ್ತು ಮೆಹಂದಿನೇ ಹಾಕ್ಕೊಂಡಿಲ್ಲ. ಇವಾಗ ಊಟ ಮುಗಿಸ್ಕೊಳ್ತೀನಿ. ಊಟ ಮುಗಿಸ್ಕೊಂಡು ಮುಂದಿನ ಕೆಲಸ ಶುರು ಮಾಡ್ತೀನಿ. ಅವಳು ಬಂದ ತಕ್ಷಣ ಈ ಥರ ಚಾಕೋಸ್ ತೊಗೊಂಡು ತಿಂತಾ ಇದ್ದಾಳೆ. ಏನದು?
ಏನಿದು ಎಲ್ಲ ನೋಡೆಲ್ಲ ಅರ್ಧಂಬರ್ಧ ಇದರಲ್ಲೇ ಬಿಟ್ಟಿದ್ಯಾ. ಪೀಲೋಸ್ ಪೀಲೋಸ್ ಹಾಂ, ಸ್ಕೂಲಿಂದ ಬಂದ ತಕ್ಷಣ ಏನಾದ್ರು ಒಂದು ಬೇಕ್ರಿಗೆ ಹೋಗಿ ತೊಗೊಂಡು ಬಂದು ತಿನ್ನೋದೇ ಕೆಲಸ. ಯೂನಿಫಾರ್ಮ್ ಕೂಡ ತೆಗಿಯಲ್ಲ, ಏನಿಲ್ಲ. ಹ್ಞೂ ಇದು ಇವತ್ತಿನ ನನ್ನ ಊಟ. ಇವತ್ತು ಏನು ಕ್ಯಾರೆಟ್ ಹಾಕಿ ಚಪಾತಿ ಮಾಡಿದ್ದೆ, ಜೊತೆಗೆ ಕುಂಬಳಕಾಯಿ ಪಲ್ಯ. ರಸಮು ಮಾಡಿದ್ದೆ, ಶಂಕರಕ್ಕೆ ಬಾಕ್ಸ್ ಬೇಕಿತ್ತಲ್ಲ. ನಾನಿವತ್ತು ಬರೀ ಚಪಾತಿ, ಕುಂಬಳಕಾಯಿ ಪಲ್ಯ, ಜೊತೆಗೆ ಸೌತೆಕಾಯಿ. ಅಷ್ಟೇ ಮ್ಯೂಟ್ ಮಾಡಮ್ಮ. ಎಲ್ಲದಕ್ಕೂ ಬರೀ ಡ್ಯಾನ್ಸ. ಈ ಸಲ ನಾನು ಮೆಹಂದಿಗೆ ಒಂದು ಮೊಟ್ಟೆನೂ ಕೂಡ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ನೈಟಲ್ಲೇ ಮೆಹಂದಿ ಎಲ್ಲ ಕಲಸಿ ಇಟ್ಟಿದ್ದೆ, ಜೊತೆಗೆ ಮೊಸರು ಕೂಡ ಹಾಕಿದ್ದೆ. ಹಾಗೆ ಒಂದು ಮೊಟ್ಟೆನೂ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಕೂದಲಿಗೂ ಪ್ರೋಟೀನ್, ವಿಟಮಿನ್ಸ್ ಎಲ್ಲ ಬೇಕಲ್ವಾ, ಅದಕ್ಕೆ ಅಂತ. ನಾನು ಇವಾಗ ಬರೀ ಎಗ್ ವೈಟ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ, ಫುಲ್ಲು ಎಲ್ಲೋ ಎಲ್ಲ ಸೇರಿಸಿ ಹಾಕ್ಕೊಳ್ತಾ ಇಲ್ಲ. ನಾನು ಮೆಹಂದಿ ಹಾಕ್ಕೊಂಡ್ಮೇಲೆ ಜಾಸ್ತಿ ಹೊತ್ತೇನು ಒಣಗಕ್ಕೆ ಬಿಡೋದಿಲ್ಲ. ಒಂದು 2ರಿಂದ 3 ಗಂಟೆವರೆಗೂ ಬಿಟ್ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡಿಬಿಡ್ತೀನಿ. ಹೇರ್ ವಾಶ್ ಮಾಡ್ಬೇಕಾದ್ರೆ ನಾನು ಶಾಂಪು ಏನೂ ಹಾಕೋದಿಲ್ಲ, ಹಾಗೆ ವಾಶ್ ಮಾಡಿಕೊಂಡು ನಾನು ನೈಟು ಮಲ್ಕೋಬೇಕಾರೆ ಮತ್ತೆ ಆಯಿಲ್ ಹಾಕ್ಬಿಟ್ಟು ನೆಕ್ಸ್ಟ್ ಮಾರನೇ ದಿನ ಮತ್ತೆ ಇನ್ನೊಂದ್ಸಲ ಶಾಂಪು ಹಾಕಿ ಹೇರ್ ವಾಶ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದನೇ ನನಗೆ ಒಂದು 3 ಮಂತ್ಸ್ಗೆ ಒಂದ್ಸಲ ಮೆಹಂದಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎವ್ರಿ ಮಂತು ಹಾಕ್ಕೋಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಇನ್ನು ಹಾಗೆ ಈವ್ನಿಂಗು ಬರ್ಗರ್ ತಿನ್ನಬೇಕಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಅಂತ ಮೆಕ್ಡೊನಾಲ್ಡ್ಸಿಂದ ಬರ್ಗರ್ ಬುಕ್ ಮಾಡಿದ್ದೆ. ನಮ್ಮ ಆರುಷಿನೂ ತಿಂತೀನಿ ಅಂತ ಹೇಳಿ ತರಿಸಿದ್ಲು, ಬಟ್ ಅವಳು ಖಾರ ಅಂತ ತಿನ್ನೋಕ್ಕೆ ಹೋಗಿಲ್ಲ, ಬರೀ ಫ್ರೆಂಚ್ ಫ್ರೈಸ್ ಮಾತ್ರ ತಿಂದ್ಲು. ಇವಾಗ ಒಂದು 2 ಅವರ್ಸ್ ಆಗಿದೆ. ಇವಾಗ ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಇವತ್ತು ಗುರುವಾರ ಅಲ್ವಾ, ನಾನು ಪ್ರತಿ ಗುರುವಾರ, ಮಂಗಳವಾರ, ಶುಕ್ರವಾರ ದೇವರಿಗೆ ತುಪ್ಪ ದೀಪ ಹಚ್ತೀನಿ. ಅದಕ್ಕೆ ಅಂತ ಹೇಳಿ ನಾನು ಈ ರೀತಿ ತುಪ್ಪನ ಸ್ವಲ್ಪ ಬಿಸಿ ಮಾಡಿಬಿಟ್ಟು, ಈ ರೀತಿನಾದ್ರು ಬಿಸಿ ಮಾಡ್ಬೋದು, ಇಲ್ಲಾಂದರೆ ಚೆನ್ನಾಗಿ ನೀರನ್ನ ಕಾಯಿಸ್ಬಿಟ್ಟು ಅದ್ರ ಮೇಲೆ ಈ ತುಪ್ಪದ ಬಟ್ಲು ಇಟ್ಟಿದ್ರೂ ಕೂಡ ಕರಗುತ್ತೆ. ಒಂದು ಸ್ವಲ್ಪ ಬಿಸಿ ಎಲ್ಲ ಆದಮೇಲೆ ಅದು ಮೆಲ್ಟ್ ಆಗುತ್ತಲ್ವ, ಅದಕ್ಕೆ ನಾನು ಈ ರೀತಿ ಬತ್ತಿಗಳನ್ನೆಲ್ಲ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಈ ಉಂಡೆ ಬತ್ತಿ ಬರುತ್ತಲ್ಲ, ಅದನ್ನು ಹಾಕಿ ಇಟ್ಕೊಳ್ತೀನಿ. ಇದೆಲ್ಲ ಫುಲ್ಲು ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ದೇವ್ರ ಮನೇಲಿ ಇಟ್ಕೊಂಡ್ಬಿಡ್ತೀನಿ. ಖಾಲಿಯಾದಾಗ ಹಂಗೆ ಬಾಕ್ಸಲ್ಲಿ ತುಂಬಿಟ್ಕೊಂಡ್ರೆ ನಮಗೆ ದೀಪ ಹಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾನು ಯಾವಾಗಲೂ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. 15 ದಿನಕ್ಕೆ ಒಂದ್ಸಲ ಮಾತ್ರ ನಾನು ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ತೀನಿ. ಹೂವು ಮಧ್ಯದಲ್ಲಿ ಹೂವು ಏನಾರು ಡ್ರೈ ಆಗಿದ್ರೆ ನಾನು ಹೂವನ್ನು ಚೇಂಜ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತೀನಿ ಅಷ್ಟೇ.
ಈ ಸಲ ಹೂವು ಕಮ್ಮಿ ಇತ್ತು, ನಾನು ಇದೆ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಹೋಗಿರಲಿಲ್ಲ, ಸ್ವಲ್ಪ ಇತ್ತು ಸರಿ ಅಂತೇಳಿ ಅದರಲ್ಲೇ ಪೂಜೆ ಮಾಡಿಕೊಂಡೆ. ಇನ್ನು ನೋಡಿ ಈ ರೀತಿ ಬತ್ತಿನ ನಾನು ಈ ರೀತಿ ಒಂದು ಡಬ್ಬಿನಲ್ಲಿ ಹಾಕಿ ಇಲ್ಲೇ ದೇವ್ರ ಮನೇಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಪೂಜೆ ಮಾಡಬೇಕಾದ್ರೆ ನಾನು ಎತ್ಕೊಂಡು ದೀಪ ಹಚ್ಕೊಳ್ತೀನಿ. ಸಾಯಂಕಾಲ ಮನೇಲಿ ಒಂದೆರಡು ಬಾಳೆಕಾಯಿ ಇತ್ತು, ಇನ್ನೇನು ಶಂಕರು ಬರ್ತಾಯಿದ್ರು, ಅವ್ರಿಗೆ ಕಾಫಿಗೆ ಏನಾದ್ರು ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಬಾಳೆಕಾಯಿ ಬಜ್ಜಿ ಮಾಡ್ತಿದ್ದೆ. ಬಾಳೆಕಾಯ್ದು ಸಿಪ್ಪೆ ತೆಗಿಯೋಕ್ಕೆ ಮುಂಚೆ ನಮ್ಮ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ರೆ ಅದು ಕೈ ಕಪ್ಪಗೆ ಆಗಲ್ಲ, ಇಲ್ಲಾಂದರೆ ಕೈಯೆಲ್ಲ ಅಂಟಂಟು ಕಪ್ಪಗೆ ಆಗಿಬಿಡುತ್ತೆ. ಅದಕ್ಕೆ ಅಂತ ಹೇಳಿ ಸ್ವಲ್ಪ ಎಣ್ಣೆನ ಕೈಗೆ ಹಾಕ್ಕೊಂಡು ಸವರ್ಕೊಂಡು ಬಾಳೆಕಾಯಿ ಕಟ್ ಮಾಡಿಕೊಂಡ್ರೆ ಕೈಗೇನು ಅಂಟೋದಿಲ್ಲ. ಬಜ್ಜಿ ಈ ಥರ ಏನಾರ ಮಾಡ್ಬೇಕಾದ್ರೆ ಬಾಳೆಕಾಯಿನ ಕಂಪ್ಲೀಟಾಗಿ ಆ ಸಿಪ್ಪೆ ತೆಗಿಯೋಕ್ಕೆ ಹೋಗಬಾರ್ದು, ಸ್ವಲ್ಪ ಸ್ವಲ್ಪ ಸಿಪ್ಪೆ ಹಾಗೆ ಬಿಡಬೇಕು, ಆವಾಗ ಚೆನ್ನಾಗಿರುತ್ತೆ ಅದು.
2 ಬಾಳೆಕಾಯಿನಲ್ಲಿ ನಾನು 1 ಬಾಳೆಕಾಯಿ ಮಾತ್ರ ಕಟ್ ಮಾಡಿ ಬಜ್ಜಿ ಮಾಡಿದೆ, ನಮಗೆ ಸಾಕು ಅಷ್ಟೇ. ಇನ್ನು 2 ಕಟ್ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕಟ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.